ಇತ್ತೀಚೆಗಂತೂ ಕೇಕ್ಸಲ್ಲಿ ವೆರೈಟಿ ಆಫ್ ಫ್ಲೇವರ್ಸು ಡಿಸೈನ್ಸ್ ಎಲ್ಲ ಇದೆ. ಇವತ್ತು ಈ ಕೇಕ್ ಆರ್ಡರ್ ಇತ್ತು ನನಗೆ. ಈ ಕೇಕ್ ಯಾವ ಫ್ಲೇವರ್ದು, ನಾನು ಹೇಗೆ ಮಾಡಿದೆ ಅಂತ ಎಲ್ಲ ಡೀಟೈಲಾಗಿ ನಿಮ್ಮ ಜೊತೆ ಮಾತಾಡ್ತೀನಿ, ನಿಮಗೂ ಹೇಳ್ಕೊಡ್ತೀನಿ. ರೆಸಿಪಿ ಇಷ್ಟ ಆದರೆ ಇನ್ನೂ ಈ ಥರದ ವೆರೈಟಿ ಆಫ್ ಕೇಕ್ಸ್ನ ನೀವು ಕಲ್ತ್ಕೊಳ್ಬೇಕು ಅಂತ ಆಸೆ ಇದ್ದರೆ ನೀವು ಮನೇಲಿ ಮಾಡ್ಬೋದು, ಅಥವಾ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ನಿಮಗೂ ಆಸೆ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂದೆ ಬರೋ ಎಲ್ಲ ವೀಡಿಯೋಸ್ಗಳನ್ನ ತಪ್ಪದೆ ಎಲ್ಲೂ ಮಿಸ್ ಮಾಡ್ದಿರ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನೋಡ್ಕೊಳ್ಳಿ, ಓಕೆನಾ. ಯಾವ ಕೇಕ್ ಆದರೂ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲು ಸ್ಪಾಂಜ್ ಬೇಕು. ಸೊ ಮೊದಲು ಸ್ಪಾಂಜ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬೌಲಲ್ಲಿ 1/4 ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಕಂಡೆನ್ಸಡ್ ಮಿಲ್ಕ್ ಮತ್ತು 1/4 ಕಪ್ಪಷ್ಟು ಆಯಿಲ್, ನಾವು ಮನೆಯಲ್ಲಿ ಅಡುಗೆಗೆ ಬಳಸ್ತೀವಲ್ಲ ಅದೇ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಮಿಕ್ಸ್ ಆಗ್ತಾ ಇರಲಿ ಅಷ್ಟರಲ್ಲಿ ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ಕುಕ್ಕರ್ದು ಲಿಡ್ ಮಾತ್ರ ಹಾಕ್ಕೊಂಡಿದ್ದೀನಿ, ವಿಷಿಲ್ಲು ರಿಂಗ್ ತೆಗೆದುಬಿಟ್ಟಿದ್ದೀನಿ. ಪ್ರೀ ಹೀಟ್ ಅಂದರೆ ಕುಕ್ಕರ್ ಸ್ಪಾಂಜ್ ನಾವು ಕುಕ್ಕರಲ್ಲಿ ಇಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಅದನ್ನು ಫಸ್ಟೇ ಬಿಸಿ ಮಾಡ್ಕೊಳ್ಬೇಕು, ಅದನ್ನು ಪ್ರೀ ಹೀಟ್ ಅಂತ ಹೇಳ್ತಾರೆ. ಇದು ಕೇಕ್ ಟಿನ್ನು 6 ಇಂಚಿನಷ್ಟು ಕೇಕ್ ಟಿನ್ ಇದೆ. ಇದರೊಳಗಡೆ ಲೈನರ್ ಹಾಕ್ಕೊಂಡು ಆಯಿಲ್ ಹಚ್ಕೊಂಡು ಲೈನರ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಫಸ್ಟೇ ರೆಡಿ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಈಗ ಫಸ್ಟೇ ನಾವು ಕಂಡೆನ್ಸಡ್ ಮಿಲ್ಕು, ಆಯಿಲು, ಸಕ್ಕರೆ ಪುಡಿ ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಜರಡಿ ಹಿಡ್ಕೊಂಡು 1 ಕಪ್ಪಷ್ಟು ಮೈದಾ ಜರಡಿಗೆ ಹಾಕ್ಕೊಳ್ಳೋಣ. ಕೇಕ್ ಸ್ಪಾಂಜ್ ಮಾಡುವಾಗ ಜರಡಿ ಹಿಡಿಯೋದು ತುಂಬ ಇಂಪಾರ್ಟೆಂಟು. ನಾವು ಈ ರೀತಿ ಜರಡಿ ಹಿಡಿತೀವಲ್ಲ ಆಗ ಏರ್ ಅದರಲ್ಲಿ ಮಿಕ್ಸ್ ಆಗಿ ಸ್ಪಾಂಜ್ ತುಂಬ ಸಾಫ್ಟಾಗಿ ಬರುತ್ತೆ, ಏರ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ಈಗ 1 ಟೇಬಲ್ ಕಾರ್ನ್ ಸ್ಟಾರ್ಚ್ ಹಾಕ್ಕೊಂಡಿದ್ದೀನಿ. 1 ಅಥವಾ 2 ಟೇಬಲ್ ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟು 1 ಟೀ ಸ್ಪೂನು ಬೇಕಿಂಗ್ ಪೌಡರು. ಇದು ಕಾರ್ನ್ ಸ್ಟಾರ್ಚ್ ನೋಡಿ ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ. 1 ಟೀ ಸ್ಪೂನ್ ಬೇಕಿಂಗ್ ಪೌಡರು, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಇದೆರಡೂ ಮಾರ್ಕೆಟಲ್ಲಿ ಸಿಗುತ್ತೆ. ಎರಡೂ ಬೇರೆ ಬೇರೆ, ಗೊತ್ತಾಯ್ತಾ. ಬೇಕಿಂಗ್ ಪೌಡರೇ ಬೇರೆ, ಬೇಕಿಂಗ್ ಸೋಡಾನೇ ಬೇರೆ, ಎರಡೂ ಒಂದೇ ಅಂತ ಅಂದ್ಕೊಂಡ್ಬೇಡಿ, ಎರಡೂ ಡಿಫ್ರೆಂಟು. ಮತ್ತು ಕಾರ್ನ್ ಸ್ಟಾರ್ಚ್ ಅಥವಾ ಕಾರ್ನ್ ಪೌಡ್ರ್ ಅಂದರೂ ಕೂಡ ಸಿಗುತ್ತೆ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಲೂನ್ ವಿಸ್ಕ್ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ಹಾಲು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಟರ್ ತಿಕ್ಕಾಗಿದೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಅದು ನಮಗೆ ಒಂದು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಂತ ಅಂದ್ಕೊಳ್ಳಿ, ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಇವಾಗ ಇದು ರೆಡಿಯಾಗಿದೆ ಅಲ್ಲ, ಇದನ್ನು ಬ್ಯಾಟರ್ ಅಂತ ಕರಿತೀವಿ. ಈಗ ಸ್ಪಾಂಜ್ಗೆ ಬ್ಯಾಟರ್ ರೆಡಿಯಾಗಿದೆ, ಓಕೆ. ಈಗ ಇದನ್ನು ಪ್ರೀ ಹೀಟ್ ಮಾಡಿರೋಂಥ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರ್ ಆಲ್ರೆಡಿ 10 ಮಿನಿಟ್ಸಿಂದ ಖಾಲಿ ಕುಕ್ಕರ್ ಬಿಸಿ ಆಗ್ತಾಯಿತ್ತು. ಈ ಖಾಲಿ ಕುಕ್ಕರ್ ಬಿಸಿ ಆಗಿತ್ತಲ್ಲ ಇದರಲ್ಲಿ ಸ್ಪಾಂಜ್ ಈಗ ಬೇಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಗ್ಯಾಸು ಸಿಮ್ಮಲ್ಲಿರಬೇಕು. 35 to 40 ಮಿನಿಟ್ಸ್ ಆಗುತ್ತೆ ಇದು ಬೇಕಾಗೋಷ್ಟೊತ್ತಿಗೆ. ಮಿನಿಮಮ್ 20 ಮಿನಿಟ್ಸ್ವರೆಗೂ ಕುಕ್ಕರ್ ಲಿಡ್ ಓಪನ್ ಮಾಡಬೇಡಿ, ಓಕೆನಾ. ಈಗ ಒಂದು 35 ಮಿನಿಟ್ಸ್ ಆಗಿತ್ತು. ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿಕೊಂಡೆ. ಇದರೊಳಗಡೆ ಒಂದು ಟೂತ್ ಪಿಕ್ ಅಥವಾ ಚಾಕು ಹಾಕಿ ನೋಡಿದಾಗ ಟೂತ್ ಪಿಕ್ ಏನಾದರೂ ಕ್ಲೀನಾಗಿ ಹೊರಗಡೆಗೆ ಬಂದರೆ ನಮ್ಮ ಕೇಕ್ ಬೇಕಾಗಿದೆ ಅಂತ ಅರ್ಥ. ಮುಂಚೆ ಮಧ್ಯ ಅವಾಗವಾಗ ಕುಕ್ಕರ್ ತೆಗೆದು ನೋಡೋಕ್ಕೆ ಹೋಗಬೇಡಿ. ಮಿನಿಮಮ್ ಅಂದರೆ 25 ಮಿನಿಟ್ಸ್ವರೆಗೂ ಓಪನ್ ಮಾಡೋಕ್ಕೆ ಹೋಗಬೇಡಿ. 35 to 40 ಮಿನಿಟ್ಸ್ ಆಗೇ ಆಗುತ್ತೆ ಬೇಕಾಗೋಷ್ಟೊತ್ತಿಗೆ. 20 ಮಿನಿಟ್ಸ್ವರೆಗೂ ಲಿಡ್ ಓಪನ್ ಮಾಡೋಕ್ಕೆ ಹೋಗಬೇಡಿ. ಅವಾಗವಾಗ ನಾವು ಲಿಡ್ ಓಪನ್ ಮಾಡಿ ನೋಡಿದ್ರೆ ಬೇಕಾಗಲ್ಲ ನೀಟಾಗಿ. ಯಾಕೆಂದರೆ ತಣ್ಣಗಿರೋ ಗಾಳಿ, ಹೊರಗಡೆ ವೆದರಲ್ಲಿರೋ ತಣ್ಣಗಿರೋ ಗಾಳಿ ಕುಕ್ಕರಲ್ಲಿ ಎಂಟ್ರಿ ಆಗುತ್ತೆ. ಓವನಲ್ಲಾದರೆ ಓವನ್ ಚೆನ್ನಾಗಿ ಎಲ್ಲ ಕಡೆ ಬಿಸಿಯಾಗಿರುತ್ತೆ, ಕುಕ್ಕರ್ ಅಷ್ಟು ಬೇಗ ಬಿಸಿ ಆಗೋಲ್ಲ, ಕೆಳಗಡೆಯಿಂದ ಮಾತ್ರ ಹೀಟ್ ಸಿಗ್ತಾ ಇರುತ್ತಲ್ಲ ಅದಕ್ಕೋಸ್ಕರ. ಸೊ ಈಗ 40 ಮಿನಿಟ್ಸ್ ಆದಮೇಲೆ ಸ್ಪಾಂಜು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಲ್ಲ. ಕಂಡೆನ್ಸಡ್ ಮಿಲ್ಕ್ ಹಾಕಿರೋದಕ್ಕೆ ಒಳ್ಳೆ ಸೂಪರ್ ಕಲರ್ ಬಂದಿದೆ. ಕೇಕ್ ಮಾಡ್ತೀನಿ, ಅದರ ರೆಸಿಪಿ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬರೋ ಸೀರೀಸಲ್ಲಿ, ಓಕೆ. ಈಗ ನಾವು ಮಾಡ್ತಾ ಇರೋದು ಬಟರ್ ಸ್ಕಾಚ್ ಕೇಕ್ ಆಗಿರೋದ್ರಿಂದ ಬಟರ್ ಸ್ಕಾಚ್ ಪ್ರಾಲೈನ್ ರೆಡಿ ಮಾಡ್ಕೊಳ್ಳೋಣ. ಬಟರ್ ಸ್ಕಾಚ್ ಪ್ರಾಲೈನ್ ಅಂದರೆ ನಾವು ಐಸ್ ಕ್ರೀಮ್ ಅಥವಾ ಬಟರ್ ಸ್ಕಾಚ್ ಕೇಕ್ ತಿನ್ನಬೇಕಾದ್ರೆ ಸಣ್ಣ ಚಂಕ್ಸ್ ನಮ್ಮ ಬಾಯಲ್ಲಿ ಸಿಗುತ್ತಲ್ಲ ಅದನ್ನು ಬಟರ್ ಸ್ಕಾಚ್ ಪ್ರಾಲೈನ್ ಅಂತಾರೆ. ಅದು ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ, ಇನ್ನೂ ಪುಡಿ ಮಾಡ್ಕೊಂಡಿಲ್ಲ ಅಂತ ಸಕ್ಕರೆನ, ಅರಳು ಸಕ್ಕರೆನ ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಬಿಸಿಯಾಗಿ ಈ ರೀತಿ ಮೆಲ್ಟ್ ಆಗುತ್ತೆ ನೋಡಿ, ಕ್ಯಾರಮಲೈಸ್ ಅಂತಾರಲ್ಲ ಆ ರೀತಿ ಕ್ಯಾರಮಲೈಸ್ ಆಗ್ತದೆ. ಕ್ಲೀನಾಗಿ ಮೆಲ್ಟ್ ಆಗಿದ್ದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಅಥವಾ ಬಾದಾಮಿ, ಗೋಡಂಬಿ ಏನು ಬೇಕಾದರೂ ಹಾಕ್ಕೊಳ್ಬೋದು. ಸಕ್ಕರೆ ಕ್ಲೀನಾಗಿ ಮೆಲ್ಟ್ ಆಗೋವರೆಗೂ ಕಾಯಬೇಕು ನೀವು. ಅದಾದಮೇಲೆ ಕಡಲೆ ಬೀಜ ಹಾಕ್ಕೊಳ್ಬೇಕು. ಇವಾಗ ಒಂದು ಎಣ್ಣೆ ಸವರಿದ್ದಂಥ ಒಂದು ಪ್ಲೇಟ್ ಇಟ್ಕೊಂಡಿದ್ದೆ ಪಕ್ಕದಲ್ಲಿ. ಇದನ್ನೊಳಗಡೆ ನಾವು ಮಾಡಿದ್ದಂತಹ ಈ ಸಕ್ಕರೆ ಪಾಕನ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಸೇಮ್
ಚಿಕ್ಕಿ ಮಾಡ್ತೀವಲ್ಲ ಅದೇ ರೀತಿ ಅಂತ ಅಂದ್ಕೊಳ್ಬೋದು. ಈಗ ಈ ಬಾಣಲೆಯಲ್ಲಿ ಸ್ವಲ್ಪ ಸಕ್ಕರೆ ಅಂಟೆಲ್ಲ ಇತ್ತು, ಇದರೊಳಗಡೆ ಒಂದು ಅರ್ಧ ಕಪ್ ನೀರು ಹಾಕಿಟ್ಟಿದ್ದೀನಿ. ನಾವು ಸ್ಪಾಂಜ್ನ ಸೋಕ್ ಮಾಡೋಕ್ಕೆ ಈ ಸಕ್ಕರೆ ನೀರು ಹೆಲ್ಪ್ ಆಗುತ್ತೆ. ಸ್ವಲ್ಪ ಹೊತ್ತು ಅದರಲ್ಲೇ ನೀರು ಬಿಟ್ಟಿದೆ, ಅದನ್ನೀಗ ಒಂದು ಕಪ್ಪಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರಿಂದ ಬಟರ್ ಸ್ಕಾಚ್ ಫ್ಲೇವರ್ ಇರುತ್ತಲ್ಲ, ಸೊ ಇದೇ ನೀರಿಂದ ಸ್ಪಾಂಜ್ನ ಸೋಕ್ ಮಾಡ್ಕೊಳ್ಬೋದು. ಇದು ಪ್ರಾಲೈನ್ ಕೂಡ ರೆಡಿಯಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ನಾವು ರೆಡಿಮೇಡ್ ಪ್ರಾಲೈನ್ ಕೂಡ ಸಿಗುತ್ತೆ ಮನೇಲಿ. ಬೇಕಾದರೆ ಇದು ನಮ್ಗೆ ಯಾವಾಗ ಕೇಕ್ ಆರ್ಡರ್ ಇತ್ತೋ ಆವಾಗ ನಾನು ಫ್ರೆಶ್ ಆಗಿ ರೀತಿ ಮಾಡ್ಕೊಳ್ತೀನಿ ನೋಡಿ. ಇದನ್ನು ಕುಟಾಣಿಯಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ತಾ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ, ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪೌಡ್ರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಟರ್ ಸ್ಕಾಚ್ ಸಾಸ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಯಲ್ಲಿ. 3/4 ಕಪ್ ಹಾಕ್ಕೊಂಡಿದ್ದೀನಿ ಈ 3/4 ಕಪ್ ಸಕ್ಕರೆಗೆ ಸ್ವಲ್ಪ ಸೌಟಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಓಕೆನಾ. ಅಂದರೆ ಅದರ ಬಿಸಿ ತಗಲ್ಬೇಕು ಎಲ್ಲ ಕಡೆನೂ, ಆ ರೀತಿ. ಅದು ಸಕ್ಕರೆ ನಿಧಾನವಾಗಿ ಕರಗ್ತಾ ಬರುತ್ತೆ, ಕ್ಯಾರಮಲೈಸ್ ಆಗುತ್ತೆ. ಒಂದು ಸ್ವಲ್ಪ ಅದು ಕರಗೋವರೆಗೂ ವೆಯ್ಟ್ ಮಾಡಿ ನೋಡಿ. ಎಲ್ಲ ಕ್ಲೀನಾಗಿ ಕರಗಿದೆ, ಅಂದರೆ ಅದರೊಳಗಡೆ ಕ್ರಿಸ್ಟಲ್ಸ್ ಇರಬಾರ್ದು. ಕ್ಲೀನಾಗಿ ಎಲ್ಲ ಕರಗೋವರೆಗೂ ವೆಯ್ಟ್ ಮಾಡಿ, ಓಕೆ. ಎಲ್ಲ ಕರಗಿದ್ದಾದಮೇಲೆ 3/4 ಕಪ್ಪಷ್ಟು ಅಮೂಲ್ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಆದರೂ ಹಾಕ್ಕೊಳ್ಬೋದು, ಅಥವಾ ಕೇಕಿಗೆ ಯೂಸ್ ಮಾಡೋವಂತಹ ವಿಪ್ಪಿಂಗ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು. ಎರಡರಲ್ಲಿ ಒಂದು ನಿಮ್ಗೆ ಯಾವುದು ನಿಮ್ಮ ಹತ್ರ ಇರುತ್ತೆ ಅವೈಲೇಬಲ್ ಅದನ್ನು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಉಪ್ಪು. ಇದು ಬಟರ್ ಸ್ಕಾಚ್ ಎಸೆನ್ಸ್. ಈ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಹಾಕಿದ ತಕ್ಷಣ ನಿಮ್ಗೇನಪ್ಪ ಗಟ್ಟಿಯಾಗೋಯ್ತು ಅಂತ ಅನಿಸುತ್ತೆ, ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ರೀತಿಯಾಗಿ ರೆಡಿ ಆಗುತ್ತೆ, ಓಕೆನಾ. ಇದು ಬಟರ್ ಸ್ಕಾಚ್ ಸಾಸ್. ಇದು ರೆಡಿಮೇಡ್ ಸಾಸ್ ಕೂಡ ಸಿಗುತ್ತೆ, ಆದರೆ ಇದು ನಾವು ಮನೇಲಿ ಮಾಡ್ಕೊಂಡಿರೋದು ತುಂಬ ರುಚಿಯಾಗಿರುತ್ತೆ. ಸಕ್ಕರೆ ಕ್ಯಾರಮಲೈಸ್ ಆಗುತ್ತಲ್ಲ, ಒಂಥರ ಬಿಟ್ಟರ್ ನೋಟ್ಸು ಸಿಗುತ್ತೆ ಇದರಲ್ಲಿ. ಮತ್ತು ನಾವು ಸ್ವಲ್ಪ ಉಪ್ಪು ಹಾಕಿರೋದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಹಿ, ಸ್ವಲ್ಪ ಸ್ವೀಟ್ನೆಸ್ಸು ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ತೀನಿ ಈ ರೀತಿ. ಈಗ ಸ್ಪಾಂಜ್ ರೆಡಿ ಆಗಿತ್ತಲ್ಲ, ಈ ಸ್ಪಾಂಜ್ನ 3 ಲೇಯರಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಮೇಲ್ಗಡೆ ಲೇಯರ್ ಒಂದು ಸ್ವಲ್ಪ ಕಟ್ ಈವನ್ ಆಗಿ ಮಾಡಿಕೊಂಡೆ. ಅದು ತೆಗ್ದಿದ್ದಾದಮೇಲೆ 3 ಲೇಯರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನೈಫಿಂದ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಫಸ್ಟ್ ಮಾರ್ಕ್ ಮಾಡಿಕೊಂಡು ನೈಫ್ನ ಮುಂದೆ ಹಿಂದೆ ಮಾಡ್ಕೊಳ್ತಾ ಬಂದರೆ ಕಟ್ ಆಗುತ್ತೆ. ನೋಡೋದಲ್ಲ ಸ್ಪಾಂಜು ಎಷ್ಟು ಸಾಫ್ಟಾಗಿ ಬಂದಿದೆ, ಮತ್ತು ಅದರ ಟೆಕ್ಸ್ಚರ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಗ್ಲೆಸ್ ಅಂತ ಯಾರೂ ಹೇಳಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳ ಬರ್ಡೇಗಾದರೂ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದು ವಿಪ್ಪಿಂಗ್ ಕ್ರೀಮು. ಇದನ್ನು ಹೇಗೆ ವಿಪ್ ಮಾಡಿಕೊಂಡೆ ಅಂತೆಲ್ಲ ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ವಿಪ್ಪಿಂಗ್ ಕ್ರೀಮು ಕೆಳಗಡೆ ಒಂದು ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಸ್ಪಾಂಜ್ ಅಲ್ಲಾಡೋದಿಲ್ಲ. ಕೇಕ್ ಒಂದು ಕಡೆ ಹೆಂಗಿರುತ್ತೋ ಹಂಗೆ ಇಟ್ಟಿರುತ್ತೆ ಬೋರ್ಡ್ ಮೇಲೆ ಅಂತ, ಓಕೆನಾ. ಇದು 6 ಇಂಚ್ ಕೇಕ್ ಆಗಿರೋದ್ರಿಂದ 8 ಇಂಚ್ದು ಕೇಕ್ ಬೋರ್ಡ್ ತೊಗೊಂಡು ಅದ್ರ ಮೇಲೆ ಕೇಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಹೇಳೋದ್ನಲ್ಲ, ಸ್ಪಾಂಜ್ ಸೋಕ್ ಮಾಡ್ಕೊಳ್ಳೋಕ್ಕೆ ನೀರು ಇಟ್ಕೊಂಡಿದ್ದೀನಿ ಅಂತ. ಈ ನೀರಿಂದ ಸ್ಪಾಂಜ್ನ ಸ್ವಲ್ಪ ಸೋಕ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಗಟ್ಟಿ ಅಂತ ಅನ್ಸುತ್ತೆ ನಮಗೆ. ಮೇಲ್ಗಡೆ ಕ್ರೀಮ್ ಹಾಕ್ಕೊಳ್ತೀವಲ್ಲ ಅದೆಲ್ಲ ಗಟ್ಟಿ ಆಗಿಬಿಡುತ್ತೆ, ಓಕೆನಾ. ಅದಕ್ಕೋಸ್ಕರ ಸ್ಪಾಂಜ್ ಸ್ವಲ್ಪ ಶುಗರ್ ಸಿರಪಿಂದ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಬಾಣಲೆ ಸ್ವಲ್ಪ ನೀರು ಹಾಕಿ ತೊಗೊಂಡಲ್ಲ, ಆ ಥರ ನೀವು ಮಾಡ್ಕೊಂಡಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಕಪ್ ನೀರಿಗೆ 1 ಅಥವಾ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಕೂಡ ಸ್ಪಾಂಜ್ ಸೋಕ್ ಮಾಡ್ಕೊಳ್ಳೋಕ್ಕೆ ನೀರು ರೆಡಿ ಮಾಡ್ಕೊಳ್ಬೋದು, ಶುಗರ್ ಸೊಲ್ಯೂಷನು. ಈಗ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ನೆಕ್ಸ್ಟ್ ಲೇಯರಲ್ಲಿ ಈ ಬಟರ್ ಸ್ಕಾಚ್ ಸಾಸ್ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀವಿ. ಅದು ನಮ್ಮ ಆಪ್ಷನ್. 1 ಸ್ಪೂನ್ 2 ಸ್ಪೂನ್ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಓಕೆನಾ. ಇದನ್ನು ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ತಗಲೋ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಲೆಟ್ ನೈಫಿಂದ. ಇದು ಬಟರ್ ಸ್ಕಾಚ್ ಪ್ರಾಲೈನ್ ಆವಾಗಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಬೇಕಾದರೆ ಸ್ವಲ್ಪ, ಜಾಸ್ತಿ ಬೇಕಾದರೆ ಜಾಸ್ತಿ. ಕಸ್ಟಮರ್ ಹೇಗೆ ಹೇಳಿದಾರೋ ಆ ರೀತಿ ಮಾಡ್ಕೊಳ್ಬೋದು, ಓಕೆನಾ. ಫಸ್ಟ್ ಲೇಯರ್ ಆದಮೇಲೆ ಸೆಕೆಂಡ್ ಲೇಯರು ಎಲ್ಲಕ್ಕಿಂತ ಟಾಪಲ್ಲಿ ಇತ್ತಲ್ಲ ಆ ಲೇಯರ್ನ ಸೆಕೆಂಡ್ ಲೇಯರ್ ಆಗಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೇಮ್ ಅದೇ ರೀತಿ ಫಸ್ಟು ಸೋಕ್ ಮಾಡ್ಕೊಳ್ಳೋಣ. ಸೋಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲ್ಗಡೆ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ಳೋಣ. ಅದ್ರ ಮೇಲ್ಗಡೆ ನಮ್ಮ ಬಟರ್ ಸ್ಕಾಚ್ ಸ್ಪ್ರೆಡ್ ಏನಿತ್ತು ಸಾಸ್ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಪ್ರಾಲೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ವೀಡಿಯೋ ನಾನು ಸ್ಕಿಪ್ ಆಗಿದೆ, ಸಾರಿ ಫ್ರೆಂಡ್ಸ್, ಏನೂ ಅಂದ್ಕೋಬೇಡಿ. ಈಗ ಸೈಡಲ್ಲಿ ಫಸ್ಟ್ ಕ್ರೀಮ್ ಹಾಕ್ಕೊಂಡು ಅದನ್ನು ಕೂಡ ಕವರ್ ಮಾಡ್ಕೊಳ್ಳೋಣ. ಈ ಸ್ಪಾಂಜ್ ಎಲ್ಲ ಏನೂ ಕಾಣಿಸ್ದಿರೋ ಹಾಗೆ ಫಸ್ಟ್ ಒಂದು ಸಲ ವಿಪ್ಪಿಂಗ್ ಕ್ರೀಮಿಂದ ಪೂರ್ತಿ ಕವರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ರಮ್ ಕೋಟಿಂಗ್ ಅಂತ ಕರೀತಾರೆ. ಕ್ರಮ್ ಕೋಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬೇಡ. ಇದು ನ್ಯೂಟ್ರಲ್ ಜೆಲ್ ಅಂತ. ಈ ನ್ಯೂಟ್ರಲ್ ಜೆಲ್ಗೆ 1 ಸ್ಪೂನಷ್ಟು ನ್ಯೂಟ್ರಲ್ ಜೆಲ್ ಒಂದು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದು ರೆಡ್ ಕಲರ್ ಜೆಲ್ ಕಲರ್, ಇದು ರೆಡ್. ಇದನ್ನು ಒಂದೇ 1 ಡ್ರಾಪ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ.
ಓಕೆನಾ. ಇದು ಪೌರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಈ ರೀತಿ ಮೇಲ್ಗಡೆಯಿಂದ ಬಿಟ್ಟರೆ ನೀಟಾಗಿ ಕೆಳಗಡೆ ಬೀಳಬೇಕು. ಆ ರೀತಿ ಕನ್ಸಿಸ್ಟೆನ್ಸಿ ಆಗೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಒಂದು ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡೆಕೋರೇಷನ್ ಪಾರ್ಟ್ ಇದೆ, ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಕೇಕ್ ಫ್ರಿಜ್ಜಲ್ಲಿ ಇರುತ್ತಲ್ಲ, ಅಷ್ಟರಲ್ಲಿ ಈ ಸ್ವಲ್ಪ ಕೆಲಸ ರೆಡಿ ಮಾಡ್ಕೊಳ್ಳೋಣ. ನ್ಯೂಟ್ರಲ್ ಜೆಲ್ಗೆ ರೆಡ್ ಕಲರ್ ಮಿಕ್ಸ್ ಮಾಡಿ ಸ್ವಲ್ಪ ತೂತ್ ಮಾಡಿದ್ದೀನಿ, ಇದು ಬ್ಯಾಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೀಗ ಬಟರ್ಸ್ಕಾಚ್ ಸಾಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಇದು ಕೂಡ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಕೇಕ್ ಅರ್ಧ ಗಂಟೆ ಫ್ರಿಜ್ಜಲ್ಲಿ ತಣ್ಣಗಾಗಬೇಕು. ಅದು ತಣ್ಣಗಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮಾಡೋಕ್ಕಾಗುತ್ತೆ. ಫೈನಲ್ ಐಸಿಂಗ್ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಕೇಕ್ನ ಫ್ರಿಜ್ಜಲ್ಲಿ ಇಡೋದು ತುಂಬ ಇಂಪಾರ್ಟೆಂಟ್. ಓಕೆನಾ. ಈಗ ವಿಪ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕ್ರೀಮ್ ಒಳಗಡೆ ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ. 1 ಅಥವಾ 2 ಡ್ರಾಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಲೈಟ್ ಯೆಲ್ಲೋ ಕಲರ್ ಬಂದಿದೆ. ಈ ಯೆಲ್ಲೋ ಕಲರ್ ಕ್ರೀಮ್ನ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ಈ ರೀತಿ ಫೈನಲ್ ಐಸಿಂಗ್ ಮಾಡ್ತಾಯಿದ್ದೀನಿ ಕೇಕ್ಗೆ. ಈ ರೀತಿ ಒಂದು ಸಲ ಫಸ್ಟ್ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನು ಕ್ರಮ್ ಕೋಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಈ ರೀತಿ ಫೈನಲ್ ಆಗಿ ಫಿನಿಶಿಂಗ್ ಮಾಡ್ತಾಯಿದ್ದೀವಲ್ಲ, ಫೈನಲ್ ಐಸಿಂಗ್ ಅಂತ ಕರಿತೀವಿ ಇದನ್ನು. ಓಕೆನಾ. ಈ ರೀತಿ ಫಸ್ಟು ಸೈಡಲ್ಲಿ ಮಾಡಿದ್ದಾದಮೇಲೆ ಮಿಕ್ಕಿದ ಕ್ರೀಮ್ನ ಮೇಲ್ಗಡೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಕ್ರೀಮ್ ಜಾಸ್ತಿ ಹಾಕಬೇಡಿ ಅಂತ ಹೇಳಿದ್ರಿಂದ ನಾನು ಎಷ್ಟು ಕ್ರೀಮ್ ಇತ್ತೋ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಸ್ವಲ್ಪ ಕ್ರೀಮ್ ಕಡಿಮೆ ಕೇಳ್ತಾ ಇದ್ದಾರೆ ಜನ, ಸ್ವೀಟ್ ಎಲ್ಲ ಜಾಸ್ತಿ ಬೇಡ ಅಂತ. ನೋಡಿ ಈ ರೀತಿ ಪ್ಯಾಲೆಟ್ ನೈಫಿಂದ, ನನ್ನ ಕೈಯಲ್ಲಿ ಇದೆ ಅಲ್ಲ, ಇದು ಪ್ಯಾಲೆಟ್ ನೈಫ್ ಅಂತ ಕರೀತಾರೆ ಇದನ್ನು. ಈ ಪ್ಯಾಲೆಟ್ ನೈಫಿಂದ ಐಸಿಂಗ್ ನೀಟಾಗಿ ಮಾಡ್ಕೊಳ್ಬೇಕು. ಓಕೆನಾ. ಫಿನಿಶಿಂಗ್ ಕೊಟ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ನನ್ನ ಕೈ ನೋಡ್ತಾ ಇದ್ರಿ, ನೀವು ಪ್ಯಾಲೆಟ್ ನೈಫ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಟರ್ನ್ ಟೇಬಲ್ ಒಂದು ಕೈಯಲ್ಲಿ ರೊಟೇಟ್ ಮಾಡ್ತಾ ಇರಬೇಕು, ಒಂದು ಕೈಯಲ್ಲಿ ನಮ್ಮ ಪ್ಯಾಲೆಟ್ ನೈಫಿಂದ ಅದನ್ನು ಸರಿ ಮಾಡ್ಕೊಳ್ತಾ ಹೋಗಬೇಕು. ನನಗೆ ಪ್ಯಾಲೆಟ್ ನೈಫಿಂದ ಸರಿ ಮಾಡಿದ್ದಾದಮೇಲೆ ಈ ರೀತಿ ಕಾರ್ಡ್ ಇರುತ್ತಲ್ಲ, ನಾವು ಆಟ ಆಡ್ತೀವಲ್ಲ, ಆ ಕಾರ್ಡಿಂದ ಒಂದು ಸಲ ಮಾಡಿಕೊಂಡ್ರೆ ನಂಗೆ ಚೆನ್ನಾಗಾಗುತ್ತೆ ಅನಿಸುತ್ತೆ. ನಿಮ್ಮ ಮನೇಲೂ ಈ ಥರ ಕಾರ್ಡ್ ಇದ್ದರೆ ನೀವು ಕೂಡ ಇದರಲ್ಲಿ ಒಂದು ಸಲ ಟ್ರೈ ಮಾಡಿ. ಓಕೆನಾ. ಈಗ ಫೈನಲ್ ಫಿನಿಶಿಂಗ್ ಆಯಿತು. ನಾವು ಪೈಪಿಂಗ್ ಬ್ಯಾಗಲ್ಲಿ ಬಟರ್ಸ್ಕಾಚ್ ಸಾಸ್ ಹಾಕಿಟ್ಕೊಂಡಿದ್ವಲ್ಲ, ನೋಡಿ ಅದನ್ನು ಈ ರೀತಿ ರೌಂಡಾಗಿ ಸರ್ಕಲಾಗಿ ಬಿಡ್ತಾ ಹೋಗ್ತಾಯಿದ್ದೀನಿ. ಸುಮ್ಮನೆ ಒಂದು ಕಡೆ ಅದನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಟರ್ನ್ ಟೇಬಲ್ನ ತಿರುಗಿಸ್ತಾ ಇದ್ದೀನಿ. ನಿಧಾನವಾಗಿ ಟರ್ನ್ ಟೇಬಲ್ ತಿರುಗಿಸ್ಕೊಂಡು ಹೋಗೋಣ. ಅದು ಮಾತ್ರ ಒಂದು ಕೈಯಲ್ಲೇ ಇರುತ್ತೆ. ಈಗ ರೆಡ್ ಕಲರ್ ಜೆಲ್, ನ್ಯೂಟ್ರಲ್ ಜೆಲ್ ಹಾಕಿಟ್ಕೊಂಡಿದ್ದಲ್ವ, ಅದನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ, ಸುಮ್ಮನೆ ಟೇಬಲ್ ಮಾತ್ರ ತಿರುಗ್ತಾ ಇದೆ. ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬಂತಲ್ಲ. ಒಂದು ಸರ್ಕಲ್ಲು ಬಟರ್ಸ್ಕಾಚ್ ಸಾಸ್ದು, ಇನ್ನೊಂದು ಸರ್ಕಲ್ಲು ನ್ಯೂಟ್ರಲ್ ಜೆಲ್ದು. ನಮ್ಗೆ ಇನ್ನೊಂದು ಸರ್ಕಲ್ ಬೇಕಾದರೆ ಚಾಕ್ಲೇಟ್ ಕೂಡ ಹಾಕ್ಕೊಳ್ಬೋದು. ನಾನು 2 ಸರ್ಕಲ್ ಹಾಕ್ಕೊಂಡಿದ್ದೀನಿ ಇವತ್ತು. ನೋಡಿ ಈ ರೀತಿ 2 ಸರ್ಕಲ್ ಒಂದರೊಳಗಡೆ ಒಂದು ಹಾಕ್ಕೊಂಡಿದ್ದೀನಿ. ಈಗೊಂದು ಟೂತ್ ಪಿಕ್ ತೊಗೊಂಡು ಈ ರೀತಿ ಹೊರಗಡೆಯಿಂದ ಒಳಗಡೆಗೆ ಹೋಗ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಔಟ್ಸೈಡಿಂದ ಸರ್ಕಲ್ವರೆಗೂ, ಸೆಂಟ್ರ್ವರೆಗೂ ಹೋಗಿದ್ರೆ ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಚೆನ್ನಾಗಿ ಕಾಣಿಸ್ತದಲ್ಲ, ಒಂಥರ ಸ್ಪೈಡರ್ ವೆಬ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ಬಟರ್ಸ್ಕಾಚ್ ಕೇಕ್ಸ್ಗೆ ಸಾಮಾನ್ಯವಾಗಿ ಈ ರೀತಿ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕ್ರೀಮ್ ಮಿಕ್ಕಿತ್ತಲ್ಲ, ಆ ಕ್ರೀಮ್ಗೆ ಇನ್ನೊಂದು 2 ಡ್ರಾಪ್ ಅಷ್ಟು ಯೆಲ್ಲೋ ಕಲರ್ ಜೆಲ್ ಯೆಲ್ಲೋ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫುಡ್ ಕಲರ್ ಇದು. ಈಗ ಸ್ವಲ್ಪ ಡಾರ್ಕ್ ಕಲರ್ ಆಯಿತು. ಇದರಿಂದ ಈ ಥರ ನಾಝಲ್ ಹಾಕ್ಕೊಂಡು ಕ್ರೀಮ್ಗೆ ಈ ರೀತಿ ಫ್ಲವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಈ ಥರ ನಾಝಲ್ ಕೂಡ ನಮಗೆ ಕೇಕ್ ಮೆಟೀರಿಯಲ್ ಶಾಪಲ್ಲಿ ಸಿಗುತ್ತೆ. ನಮ್ಗೆ ಯಾವ ನಾಝಲಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಇದೊಂದು ಫ್ಲವರ್ ನಾಝಲ್ ಇತ್ತು, ಇದರೊಳಗಡೆ ಹಾಕ್ಕೊಂಡು ಈ ರೀತಿ ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾರ್ಡರ್ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ. ಇಷ್ಟಾದರೆ ನಮ್ಮ ಕೇಕು ರೆಡಿಯಾಗಿದೆ. ಇದೇ ಥರ ಇನ್ನೂ ಕೇಕ್ ಡಿಸೈನ್ಸು, ಇನ್ನೂ ಬೇರೆ ಬೇರೆ ಫ್ಲೇವರ್ಸ್ ಕೇಕ್ಸು, ಸ್ಪಾಂಜಸ್ಸು, ಟೀ ಟೈಮ್ ಕೇಕ್ಸು, ಕುಕ್ಕೀಸ್ ಎಲ್ಲ ನನ್ನ ವೀಡಿಯೋಸಲ್ಲಿ ಇನ್ನು ಮುಂದೆ ಬರ್ತಾ ಇರುತ್ತೆ. ನೋಡಿ ಇದು ನ್ಯೂಟ್ರಲ್ ಜೆಲಲ್ಲಿ ಒಂದೊಂದು ಡ್ರಾಪ್, ನ್ಯೂಟ್ರಲ್ ಜೆಲ್ ಸ್ವಲ್ಪ ಉಳಿದಿತ್ತಲ್ಲ, ಅದರಲ್ಲಿ ಒಂದೊಂದು ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ ಫ್ಲವರ್ ಮಧ್ಯದಲ್ಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ಕೇಕ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಸ್ಪ್ರಿಂಕಲ್ಸ್ ಇತ್ತು, ಅದನ್ನು ಕೂಡ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಇದೇ ಥರ ಇನ್ನೂ ಕೇಕ್ಸ್ ಕಲಿಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನೀವು ಮನೇಲಿ ಮಾಡ್ಬೋದು, ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಈ ಥರ ಕೇಕ್ಸ್ ಕಲಿಯೋಕ್ಕೆ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಕೇಕ್ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೊಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಕೇಕ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.